ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ವ್ಲಾಗ್ಸ್. ಒಂದು ಸ್ಮಾಲ್ ರಿಸೆಪ್ಷನ್ ಇತ್ತು. ಸೊ ಈವ್ನಿಂಗ್ ನಾನು, ಪುಟ್ಟಿ, ಸುನೀಲ್, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಕ್ವೈಟ್ ಫಾರ್. ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 2 hours ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಗೌರಿ ಹಬ್ಬ ಇತ್ತು. ಅದಕ್ಕೆ ಮೋಸ್ಟ್ ಆಫ್ ದ ಕಸಿನ್ಸ್ ಕೂಡ ಬರಲಿಲ್ಲ. ಪುಟ್ಟಿ ಅಂದರೆ ಸುನೀಲ್ಗೆ ತಂಗಿ ಆಗಬೇಕು, ಕಸಿನ್ ತಂಗಿ. ಆ್ಯಂಡ್ ಅವಳು ನಾನು ಯೂಟ್ಯೂಬ್ ಬಗ್ಗೆ ತುಂಬ ರೇಗಿಸ್ತಾ ಇದ್ಲು, ನೋಡಿ ನೀವೇ. ಚೆನ್ನಾಗಿದೆಯಾ? ಅದಕ್ಕೆ ಬೇಡ ಹೇಳು ಏನಂತ. ವೆಲ್ಕಮ್ ಟು ಅಶು ವ್ಲಾಗ್ಸ್ ಅಂತ. ವೆಲ್ಕಮ್ ಟು ಅಶು ವ್ಲಾಗ್ಸ್. ಸರಿ ರೀ, ರೆಡಿ ಆಗಿರಿ. ಹಾಯ್, ವೆಲ್ಕಮ್ ಟು ಅಶು ವ್ಲಾಗ್ಸ್. ಎಕ್ಸಾಮ್ ಬರೆಯಾಕಬೇಕು ಪೇಪರು, ನಮ್ಮ ತಮ್ಮಯ್ಯಪ್ಪನ ಫ್ಯಾಮಿಲಿ ಯಾವತ್ತಿದ್ರು ಸೂಪರು. ರಿಸೆಪ್ಷನ್ಗೆ ಬಿಗ್ ಬಾಸ್ ನವಾಜು ಬಂದಿದ್ದರು. ಸೊ ಒಂದು ಡೈಲಾಗ್ ಹೇಳಿದ್ರು, ಸೆಲ್ಫಿ ತೊಗೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ 2 days ಹಬ್ಬ ಆಯಿತು. ಸೊ ವಿ ವೇರ್ ಸೋ ಬ್ಯುಸಿ. ಅದ್ರ ನೆಕ್ಸ್ಟ್ ಡೇ ಸಂಡೇ ವಿ ವೆಂಟ್ ಟು ಮಲ್ಲಿಕಾಸ್ ದಮ್ ಬಿರಿಯಾನಿ. ಚೆನ್ನಾಗಿ ಊಟ ಮಾಡಿಕೊಂಡು, ಎಷ್ಟು ಹಸಿವಾಗಿತ್ತಂದರೆ ವಿ ಡಿಂಟ್ ಇವನ್ ಟೇಕ್ ಅ ಪಿಕ್. ತುಂಬ ಕ್ರೌಡ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ದೆನ್ ವಿ ವೆಂಟ್ ಟು ಹೊಸಕೋಟೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗೆ ಅಲ್ಲೊಂದು ನರ್ಸರಿ ಇದೆ, ಅರುಣ್ ಫಾರ್ಮ್ಸ್ ಆ್ಯಂಡ್ ನರ್ಸರಿ ಅಂತ. ಸೊ ಅಲ್ಲಿಗೆ ಹೋಗಿದ್ವಿ. ಇಲ್ಲಿ ನೋಡ್ಬೋದು, ಸ್ಟ್ಯಾಚು ಸಖತ್ತಾಗಿತ್ತು. ಇಲ್ಲಿ ನಿಮಗೆ ತುಂಬ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಸಿಗುತ್ತೆ. ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್, ಫ್ಲವರಿಂಗ್ ಪ್ಲಾಂಟ್ಸ್, ಫ್ರೂಟ್ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಗಾರ್ಡನರ್ಸು ಪ್ಲ್ಯಾಂಟ್ ಕೇರ್ ಬಗ್ಗೆ ಹೇಳ್ಕೊಡ್ತಾರೆ, ನೀವು ಕೇಳಿದ್ರೆ. ಆ್ಯಂಡ್ ನೀವು ರೇಟು ಕಂಪೇರೇಟಿವ್ಲಿ ನಾರ್ಮಲ್ ಆಗೇ ಇರುತ್ತೆ, ಹೆಚ್ಚೂ ಇಲ್ಲ ಕಡಿಮೆನೂ ಇಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ನಾನು ಇಲ್ಲಿ ಶಾಪ್ ಮಾಡಿದ್ದೀನಿ. ಐ ಹ್ಯಾವ್ ಬಿನ್ ಶಾಪಿಂಗ್ ಫ್ರಮ್ 7 years. ಫ್ಲವರಿಂಗ್ ಪ್ಲಾಂಟ್ಸ್ ಅಂತೂ ತುಂಬ ವೈಬ್ರೆಂಟಾಗಿರುತ್ತೆ. ತುಂಬ ಪ್ಲಾಂಟ್ಸ್ ಶಾಪ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಸತ್ತೋಗೋದು ಓವರ್ ವಾಟ್ರಿಂಗಿಂದ. ಸೊ ಅದನ್ನ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿಕೊಂಡು ನೀವು ಬೆಳೆಸ್ಬೋದು. ನೋಡ್ಬೋದು ನೀವು, ಇದು ರೆಡ್ ಕಲರ್ ಸೋ ಗುಡ್. ಇದು ಜಬ್ರಾ ಫ್ಲವರ್. ಮತ್ತು ಎಲ್ಲ ಸೀಸನಲ್ಲೂ ಈ ಹೂ ಬಿಡ್ತಾ ಇರುತ್ತೆ. ಇದು ಆ್ಯಂಥೆರಮ್, ಇದೂ ಅಷ್ಟೇ. ಮತ್ತು ಆರ್ಕಿಡ್ಸ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಲೆಸ್ ವಾಟರ್ ಹಾಕಬೇಕು. ಇಂಡೋರ್ ಪ್ಲಾಂಟ್ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ. ಯು ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಔಟ್. ಈ ಪ್ಲ್ಯಾನ್ ತುಂಬ ಚೆನ್ನಾಗಿತ್ತು. ಐ ಜಸ್ಟ್ ವಾಂಟ್ ಟು ಬೈ ದಿಸ್ ನೆಕ್ಸ್ಟ್ ಟೈಮ್. ನೋಡೋಣ. ಅಲ್ಲಿಂದ ವಿ ವೆಂಟ್ ಟು ಫ್ರೂಟ್ ಪ್ಲಾಂಟ್ ಸೆಕ್ಷನ್. ಪ್ರೊಮೋಗ್ರಾನೆಟ್, ಚೀಕು, ಮತ್ತು ನೇರಳೆ ಹಣ್ಣು, ವೈಟ್ ಕಲರ್ ನೇರಳೆ ಹಣ್ಣು, ಮ್ಯಾಂಗೋ ವೆರೈಟೀಸ್ ತುಂಬ ಇತ್ತು, ಬನಾನಾ ವೆರೈಟೀಸ್ ಇತ್ತು, ಜಾಕ್ ಫ್ರೂಟ್, ಮತ್ತು ಇದು ಗ್ರೇಪ್ಸ್ ಮತ್ತು ಜಾಕ್ ಫ್ರೂಟ್. ಇದು ಬ್ಲ್ಯಾಕ್ ಬೆರಿ ಅಂತೆ. ಬ್ರೆಡ್ ಫ್ರೂಟ್, ಇದು ಟೈಪ್ ಆಫ್ ಥಾಯ್ ಗ್ವಾವಾ. ಆ್ಯಂಡ್ ಇದು ಬಟರ್ ಫ್ರೂಟ್ ಗಿಡಗಳು, ಮತ್ತು ಪುಷ್ ಪೆಪ್ಪರ್. ಇದು ಒಂದು ರೆಡ್ ವೆರೈಟಿ ಗ್ವಾವಾ. ಮತ್ತು ಇನ್ನು ತುಂಬ ಮರಗಳ ವೆರೈಟಿ, ಅಡಿಕೆ ಮರ ಆ್ಯಂಡ್ ಆ್ಯಪಲ್ ಗಿಡಗಳು. ಒಬ್ಬರು ಕೋಲಾರಲ್ಲಿ ಆ್ಯಪಲ್ ಬೆಳೆಸಿ ನಾವು ಬೆಳೆಸ್ಬೋದು ಅಂತ ಒಂದು ವಿಡಿಯೋ ಹಾಕಿದ್ರು, ಅದು ವೈರಲ್ಲು ಆಗಿತ್ತು. ಅದೇ ವೆರೈಟಿ ಅಂದ್ಕೊಳ್ತೀನಿ ನಾನು. ಇದು ಹೂವು ಬಿಟ್ಟಿತ್ತು. ನಮ್ಮನೇಲಿ ನೆಲದಲ್ಲಿ ಜಾಗ ಇದ್ದಿದ್ದರೆ ನಾನು ಖಂಡಿತ ತೊಗೊಂಬಂದು ಹಾಕ್ತಾಯಿದ್ದೆ. ಆ್ಯಂಡ್ ದೀಸ್ ಆರ್ ಸಮ್ ಕೋಕೋನಟ್ ಟ್ರೀಸ್. ದಟ್ ಆರೆಂಜ್ ಕಲರ್ ಕೋಕೋನಟ್, ಗ್ರೀನ್ ಕಲರ್ ಕೋಕೋನಟ್, ತುಂಬ ವೆರೈಟೀಸ್ ಇತ್ತು. ಚಿಕ್ಕ ಚಿಕ್ಕ ಪಪಾಯ ಸ್ಯಾಪ್ಲಿಂಗ್ಸು ಇತ್ತು. ಇನ್ನೂ ಬೇಕಾದಷ್ಟು ವೆರೈಟೀಸ್ ಆಫ್ ಸ್ಪೈಸಸ್ ಗಿಡಗಳು ಇತ್ತು. ಕಾರ್ಡಮಮ್ ಆ್ಯಂಡ್ ರೆಡ್ ಚಿಲ್ಲಿ ಏನೇನೋ. ಬಟ್ ಐ ವಾಸ್ ನಾಟ್ ಅವೇರ್ ಅಬೌಟ್ ದಟ್. ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಕೊಡೋದು ತಪ್ಪು. ಆ್ಯಂಡ್ ನೀವು ನೋಡ್ಬೋದು, 2-3 ಟೈಪ್ಸ್ ಆಫ್ ಆ್ಯಂಥೇರಿಯಮ್ ಗಿಡಗಳು ಇತ್ತು, ಆರ್ಕಿಡ್ಸ್ ಇತ್ತು, ಎಲ್ಲ ಕಲರ್ಸ್ ಆಫ್ ಆರ್ಕಿಡ್ಸ್ ಇತ್ತು. ನೀವು ಯಾವಾಗಲಾದರೂ ನರ್ಸರಿಗೆ ಹೋದರೆ ಚಿಕ್ಕ ಗಿಡಗಳು ತಗೊಳ್ಳಿ, ಲೈಕ್ ಸ್ಯಾಪ್ಲಿಂಗ್ಸ್ ಆರ್ ಇವಾಗ ತಾನೇ ಹುಟ್ಟಿರೋ ಗಿಡಗಳು. ಕಾಸ್ಟು ತುಂಬ ಲೆಸ್ ಆಗಿರುತ್ತೆ. ಮತ್ತು ಅದು ಬೆಳೆದಾದಮೇಲೆ ನೀವು ಪ್ರಾಪಗೇಟ್ ಮಾಡ್ಕೊಳ್ಬೋದು.
ದೀಸ್ ಆರ್ ಸಮ್ ಫ್ಲಾರಿಂಗ್ ಪ್ಲ್ಯಾಂಟ್ಸ್. ಇದು ಸಮ್ ಬ್ರಾಂಚಸ್ಸಿಂದ ಮಾಡಿರ್ತಾರೆ. ಇದು ಆ್ಯಕ್ಚುಲಿ ಗಿಡನೂ ಅಲ್ಲ. ಹೂವೆಲ್ಲ ಬಿಟ್ಟಾದಮೇಲೆ ಇದು ಗಿಡ ಸತ್ತೋಗುತ್ತೆ. ನಾನು ಆ್ಯಕ್ಚುಲಿ 2 ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಅಂತೂ ಸುತ್ತಾಡಿ ಫುಲ್ ಸುಸ್ತಾಗಿ ಕೂತೇ ಬಿಟ್ಟಿದ್ರು. ಅವ್ರಿಗೆ ಕೊಟ್ಟಿದ್ದೆ 2 ಗಿಡ, ಬಟ್ ಆ್ಯಕ್ಚುಲಿ ನಾನು ಅದು ತೊಗೊಂಡಿಲ್ಲ. ನಾನು ಇಂಡೋರ್ ಪ್ಲ್ಯಾಂಟೇ ತೊಗೊಂಡೆ. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ತುಂಬ ಇಷ್ಟ ಆಗುತ್ತೆ. ಸಮ್ ಆಫ್ ದ ಇಂಡೋರ್ ಪ್ಲ್ಯಾಂಟ್ಸ್ನ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಅಂತಲೂ ಕ್ಲಾಸಿಫೈ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಲೀಫ್ ಬಿಟ್ಟು ಅದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಕಲರ್ ಟರ್ನ್ ಆಗುತ್ತೆ. ಇಟ್ ವಿಲ್ ಬಿ ಸೋ ಗುಡ್. ಆ್ಯಂಡ್ ಈ ಸೆಕ್ಷನ್ ಬಂದುಬಿಟ್ಟು ಹ್ಯೂಜ್ ದೊಡ್ಡ ಲೀಫ್ ಇರೋವಂಥದ್ದು ಪ್ಲ್ಯಾಂಟ್ಸ್ಗಳು. ಇದು ಒಂದು ದೊಡ್ಡ ಮನೆ ಇರೋರಿಗೆ ಒಂದು ಕಾರ್ನರಲ್ಲಿ ಇಟ್ಟರೆ ಇಟ್ ಮೇಕ್ಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ಒಂದೊಂದು ಪ್ಲ್ಯಾಂಟೂ ತುಂಬ ಕಾಸ್ಟ್ಲಿ ಇತ್ತು. ಲೈಕ್ ನೋಡ್ಬೋದು, ಸ್ಯಾನ್ಸವೇರಿಯಾ 1250, ಬಟ್ ಟೋಟಲಿ ವರ್ತ್ ಇಟ್ ಬಿಕಾಸ್ ಇಟ್ಸ್ ಅ ಸ್ಲೋ ಗ್ರೋಯಿಂಗ್ ಪ್ಲ್ಯಾಂಟ್. ಆಮೇಲೆ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಗ್ರೋ. ಇನ್ನೂ ಬೇಕಾದಷ್ಟು ವೆರೈಟೀಸ್ ಆ್ಯಂಡ್ ಪಾಟ್ಸ್ಗಳು, ಫರ್ಟಿಲೈಸರ್ಸ್, ಗಾರ್ಡನ್ ಟೂಲ್ಸ್, ವಾಟ್ರಿಂಗ್ ಕ್ಯಾನ್ಸ್ ಬೇಕಾದಷ್ಟಿತ್ತು. ನೀವು ಹೋಗಿ ಚೆಕ್ಔಟ್ ಮಾಡಿ. ನಾನು 4 ಪ್ಲಾಂಟ್ ಶಾಪ್ ಮಾಡಿ ಮನೆಗೆ ಬಂದೆ. Thank you. If you like this video, please like, share, subscribe. Thank you for watching. Bye bye.